ಎಷ್ಟೊಂದು ಸಾರಿ ಸಿಚುವೇಶನ್ಸು ತುಂಬ ಟಫ್ ಆಗಿರುತ್ತೆ. ಕೆಲವು ಸತಿ ಮನುಷ್ಯರಿಂದ ಸಿಚುವೇಶನ್ಸ್ ಟಫ್ ಆಗುತ್ತೆ. ಕೆಲವು ಸತಿ ಪರಿಸ್ಥಿತಿಗಳಿಂದ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಟಫ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ಕೋಬೇಕು ಅಂದರೆ ಕೆಲವು ಟಿಪ್ಸ್ನ ಫಾಲೋ ಮಾಡಬೇಕು. ಡೆಫಿನೆಟ್ಲಿ ಯೂಸ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗು ಕಾಮಾಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಚಿಕ್ಕ ವಿಷಯನ ತುಂಬ ದೊಡ್ಡ ಥರ ಮಾಡ್ಕೊಳ್ಳೋದು ನಮ್ಮ ಪೇಷನ್ಸ್ನ ಕಳ್ಕೊಂಡಾಗ. ಸೊ ಆದಷ್ಟು ಕಾಮಾಗಿದ್ದು ಏನದು ಪ್ರಾಬ್ಲಮ್ಮು, ಯಾವ ಥರ ಪ್ರಾಬ್ಲಮ್ಮು ಅಂತ ಅರ್ಥ ಮಾಡ್ಕೋಬೇಕು. ಕೆಲವು ಸತಿ ಪ್ರಾಬ್ಲಮ್ ತುಂಬಾ ಚಿಕ್ಕದಿರುತ್ತೆ, ಬಟ್ ನಮ್ಮ ಥಿಂಕಿಂಗಿಂದ ನಾವು ಅದನ್ನು ದೊಡ್ಡದು ಮಾಡ್ಕೋತಾ ಇರ್ತೀವಿ. ಎಷ್ಟೋ ಸರಿ ಅದನ್ನು ಜಸ್ಟ್ ಒಂದು ಥಿಂಕಿಂಗ್ ಪ್ರಾಸೆಸ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದನೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಆದಷ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಹೇಗೆ ಸಾಲ್ವ್ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ಏನಾದರೂ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಒನ್ ಬೈ ಒನ್ ಮನೆಯಲ್ಲಿ ಒಂದೇ ಸಮ ಎಷ್ಟೊಂದು ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಕೆಲವು ಸತಿ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಹ್ಯಾಂಡಲ್ ಮಾಡ್ಕೋಬೇಕು ಅಂದರೆ. ಆಗ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡ್ರೆ ಬೆಸ್ಟು. ಈಗ ಮನುಷ್ಯರಿಂದನೂ ತೊಂದರೆ ಬರ್ತಾ ಇರ್ಬೋದು, ಅಥವಾ ಪರಿಸ್ಥಿತಿಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು. ಆಗ ನಾವೇನು ಮಾಡ್ಕೋಬೇಕು ಅಂದರೆ ಪ್ರಿಯಾರಿಟೈಸ್ ಮಾಡ್ಕೋಬೇಕು, ಯಾವ ಪ್ರಾಬ್ಲಮ್ನ ಫಸ್ಟು ಸಾಲ್ವ್ ಮಾಡ್ಕೋಬೇಕು ಅಂತ. ನನ್ನ ಪ್ರಕಾರ ಯಾವ ಪ್ರಾಬ್ಲಮ್ಗಿಂತನೂ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಹೆಲ್ತ್ದೇನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಮೆಂಟಲಿ ಕಾಮಾಗಿ, ಫಿಸಿಕಲಿ ಫಿಟ್ಟಾಗಿ, ಆಮೇಲೆ ಒಂದೊಂದೇ ಪ್ರಾಬ್ಲಮ್ಸ್, ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಏನು ಅದಕ್ಕೆ ಸೊಲ್ಯೂಷನ್ನು, ಅಥವಾ ಮಕ್ಕಳು ಎಜುಕೇಷನ್ ಬಗ್ಗೆ ಪ್ರಾಬ್ಲಮ್ಸ್ ಇದ್ದರೆ, ಮನೆ ಸಿಚುವೇಶನ್ ಬಗ್ಗೆ ಪ್ರಾಬ್ಲಮ್ ಇದ್ದರೆ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ಪಾಸಿಟಿವ್ ಆಗಿ ಇರೋದ್ರಿಂದ ನಾವು ಪ್ರಾಬ್ಲಮ್ನ ನೋಡುವಂಥ ದೃಷ್ಟಿ ಚೇಂಜ್ ಆಗುತ್ತೆ. ಯಾವಾಗಲೂ ಅಷ್ಟೇ, ಏನೇ ಒಂದು ಸಿಚುವೇಶನ್ಸ್ನ ನೆಗೆಟಿವ್ ಆಗಿ ನೋಡ್ತಾ ಇದ್ರೆ ಅದು ತುಂಬ ದೊಡ್ಡ ಥರನೇ ಕಾಣ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಪಾಸಿಟಿವ್ ಆಗಿ ಆಗುತ್ತೆ, ನನ್ನ ಕೈಯಲ್ಲಿ ನಾನು ಸಾಲ್ವ್ ಮಾಡ್ಕೊಳಕ್ಕಾಗುತ್ತೆ, ಆಗುತ್ತೆ ಅಂತ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಿಮ್ಗೆ ಯಾರಿಗಾರು ಪರಿಚಯ ಇರೋರು ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ ಮತ್ತು ತುಂಬ ಟ್ರಸ್ಟ್ ವರ್ತಿ ಅಂತ ಅನಿಸಿದ್ರೆ ಅವ್ರ ಹೆಲ್ಪ್ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಜಸ್ಟ್ ಮಾತಾಡೋದ್ರಿಂದ ನನಗೆ ಈ ಥರ ಕಷ್ಟ ಆಗ್ತಾಯಿದೆ, ಏನಾದರೂ ಸೊಲ್ಯೂಷನ್ ಇದ್ದರೆ, ಎಷ್ಟೋ ಸರಿ ನಮ್ಮ ಕ್ಲೋಸ್ಡ್ ಒನ್ಸಿಂದ ತುಂಬಾ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಸಿಗದೇ ಇದ್ರೂ ಒಂದು ಮಾರಲ್ ಸಪೋರ್ಟ್ ಸಿಗುತ್ತೆ. ಆ ಸ್ಟ್ರೆಂತಿಂದ ಎಷ್ಟೋ ನಾವು ಫೇಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಲೈಫು ಒಂಥರ ಮ್ಯಾರಥಾನು, ಒಂದಾದ್ಮೇಲೊಂದು ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ ಅಂದರೆ ಸಾಕಪ್ಪ ಲೈಫು ಅನ್ನೋ ಲೆವೆಲ್ಗೆ ಹೊರ್ಟೋಗುತ್ತೆ. ಸೊ ಅದರಿಂದ ಆಗಾಗ ಪ್ಲೀಸ್ ಒಂದು ಬ್ರೇಕ್ ತೊಗೊಳ್ಳಿ. ಜಸ್ಟ್ ನಿಮ್ಮ ಥಿಂಕಿಂಗ್ ಪ್ರಾಸೆಸ್ನ ಸ್ಟಾಪ್ ಮಾಡಿ. ನಿಮ್ಮ ರೊಟೀನ್ ರೆಸ್ಪಾನ್ಸಿಬಿಲಿಟಿ ಏನು ಮಾಡ್ತಾಯಿದ್ದೀರಲ್ವ ಅದನ್ನು ಮಾಡ್ತಾನೆ ಇರಿ. ನಮಗೆ ಲೇಡೀಸ್ಗೆ ಬ್ರೇಕ್ಸ್ ತೊಗೊಳೋದು ಅಂದರೆ ತುಂಬಾ ಕಷ್ಟ. ಅದು ಎಲ್ಲ ಫ್ಯಾಮಿಲಿ ಬ್ರೇಕ್ ತೊಗೊಂಡಾಗ ನಾವು ಹೋಗಿ ಬ್ರೇಕ್ ತೊಗೋಬೇಕು ಅಷ್ಟೇ. ಸೊ ಫ್ಯಾಮಿಲಿ ಆನ್ ಡ್ಯೂಟಿ ಇದೆ ಅಂದರೆ ನಾವು ಆನ್ ಡ್ಯೂಟಿ ಇರಲೇಬೇಕಾಗುತ್ತೆ. ಅದಕ್ಕೆ ನಾನು ಬ್ರೇಕ್ ತೊಗೊಳೋದು ಅಂದರೆ ಎಲ್ಲ ರೊಟೀನ್ ನಾನು ಮಾಡ್ತಾ ಇರ್ತೀನಿ, ಬಟ್ ನನ್ನ ಯೋಚನೆಗಳಿಗೆ ನಾನು ಪಾಸ್ ಕೊಟ್ಬಿಡ್ತೀನಿ. ಏನೂ ಥಿಂಕ್ ಮಾಡೋಕ್ಕೋಗಲ್ಲ. ಹೇಗೆ ಬರ್ತಾಯಿದೆ ದಿನ ಆ ರೀತಿ ಫ್ಲೋಲ್ಲಿ ಹೊರ್ಟೋಗ್ತೀನಿ. 1-2-3 ದಿನ ನಾನು ಹೆಂಗೆ ರಿಯಾಕ್ಟ್ ಮಾಡ್ಕೋಬೇಕು, ನಾನು ಯಾವ ರೀತಿ ನಡ್ಕೋಬೇಕು, ಫ್ಯೂಚರ್ ಹೇಗೆ, ಪಾಸ್ಟ್ ಹೇಗೆ, ಇವ್ರು ಈ ಥರ ಆ ಥರ ಇಲ್ಲ, ಏನೂ ಥಿಂಕ್ ಮಾಡಲ್ಲ. ಬ್ರೈನ್ಗೆ ಒಂದು ಪಾಸ್ ಕೊಟ್ಬಿಡ್ತೀನಿ. ಯಾವುದೇ ಒಂದು ಥಿಂಕಿಂಗ್ ಪ್ರೊಸೆಸ್ನೂ ನಾನು ಇಟ್ಕೊಳ್ಳಲ್ಲ. ಆ್ಯಸ್ ಯೂಶ್ವಲ್ ತಿಂಡಿ ಮಾಡ್ತೀನಿ, ಮನೇಲೆಲ್ಲ ಮಾಡ್ತಾಯಿರ್ತೀನಿ. ಯಾಕೆಂದರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿಗಳಿಂದ ನಾವು ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಆದಷ್ಟು ನಾವು ಏನು ಆ ಥರ ಬ್ರೇಕ್, ನಮ್ಮ ಥಿಂಕಿಂಗ್ ಪ್ರಾಸೆಸ್ಸಿಂದ ನಾವು ಬ್ರೇಕ್ ತೊಗೊಂಡ್ರೆ ಎಷ್ಟೋ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಪ್ರಾಬ್ಲಮ್ಸ್ ಪ್ರತಿಯೊಂದಿನೂ ಚಿಕ್ಕದೋ ದೊಡ್ಡದು ಒಂದು ಇದ್ದೇ ಇರುತ್ತೆ. ಸೊ ನೀವು ಈ ವಿಡಿಯೋ ಕೇಳಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇದೆ, ಅದರಿಂದ ನಾನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಈ ಎಂಟೈರ್ ವಿಡಿಯೋನ ಡೆಫಿನೆಟಾಗಿ ನೀವು ಕನೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಮಗೆ ಪ್ರಾಬ್ಲಮ್ಸ್ ಬಂದಿದ ತಕ್ಷಣ, ಅಥವಾ ಟಫ್ ಟೈಮ್ಸ್ ಬಂದಿದ ತಕ್ಷಣವೇ ಏನೋ ಒಂದು ತಲೆ ಮೇಲೆ ಬಿದ್ದಂಗೆ ಅಂದ್ಕೊಳ್ದೇನೆ ಅದರಿಂದ ನಾವು ಏನೋ ಕಲಿತಾ ಇದ್ದೀವಿ ಅಂದ್ಕೊಂಡ್ರೆ ಬೆಸ್ಟು. ನಾನು ಹೇಳ್ತೀನಲ್ಲ, ನಾನು ಯಾವಾಗಲೂ ಹೇಳಂಗೆ, ನನಗೆ ಸ್ಮೂತ್ ಸಿಚುವೇಶನ್ಸು ಟಫ್ನ ಮಾಡಲಿಲ್ಲ. ನಾನು ಎಷ್ಟು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಅಂದರೆ
ಟಫೆಸ್ಟ್ ಸಿಚುವೇಶನ್ಸ್ನ ಫೇಸ್ ಮಾಡಿದ್ದೀನಿ. ಇಂಥ ವರ್ಸ್ಟ್ ಸಿಚುವೇಶನ್ಸು ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂಥ ಸಿಚುವೇಶನ್ಸ್ ಎಲ್ಲನೂ ನಾನು ಫೇಸ್ ಮಾಡಿದ್ದೀನಿ. ಸೊ ಆ ಥರ ಅದಕ್ಕೆ ಅಷ್ಟು ಫೇಸ್ ಮಾಡಿದ ತಕ್ಷಣ ಈಗ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಏನಾದರೂ ಬಂದುಬಿಟ್ರೆ ನನಗೇನೂ ಅನಿಸಲ್ಲ. ಸೊ ಅಷ್ಟೇ ಫೇಸ್ ಮಾಡಿದ್ದೀನಿ. ಇದು ಯಾವುದಿದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸು ಅಂತ ಅನಿಸ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ದಿ ವರ್ಸ್ಟ್ ಪ್ರಾಬ್ಲಮ್ ಬಂದರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಥಿಂಕಿಂಗ್ ಕೆಪಬಿಲಿಟಿ ಸ್ಟ್ರಾಂಗ್ ಆಗುತ್ತೆ. ನೀವು ಸಿಚುವೇಶನ್ಸ್ನ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಬೋದು ಅಂತ ಕಲ್ತ್ಕೋತೀರಾ. ಮೇನಾಗಿ ಏನು ಗೊತ್ತಾ, ನೀವು ಹೆದರ್ಕೊಳ್ಳಲ್ಲ. ಲೈಫಲ್ಲಿ ನಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರೋದು ನಾವು ಹೆದರ್ಕೊಂಡ್ಬಿಡ್ತೀವಿ. ಏನೋ ಒಂದು ಪ್ರಾಬ್ಲಮ್ ಬಂದಿದ ತಕ್ಷಣ ಯಾರೋ ಏನೋ ವ್ಯಕ್ತಿ ಇಷ್ಟ ಆಗ್ತಿಲ್ಲ, ಏನೋ ಒಂದು XYZ ರೀಸನ್ಗೋಸ್ಕರ ಹೆದರ್ಕೊಳ್ಳೋದನ್ನು ಫಸ್ಟು ಸ್ಟಾಪ್ ಮಾಡಿ. ನಮಗೆ ಭಯ ಅನ್ನೋದೇ ಹೊರ್ಟೋಗುತ್ತೆ. ಆ ಲೆವೆಲ್ಗೆ ನಾವು ಸ್ಟ್ರಾಂಗ್ ಆಗ್ತೀವಿ. ಸೊ ನಾವು ಟಫೆಸ್ಟ್ ವುಮೆನ್ ಆಗಬೇಕು ಅಂದರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಲೈಫಲ್ಲಿ ತುಂಬ ಮಜಾ ಬರೋದು, ಕಿಕ್ ಬರೋದು ಪ್ರಾಬ್ಲಮ್ಸ್ ಇದ್ದಾಗಲೇ. ಎಲ್ಲ ಸ್ಮೂತಾಗಿ ಹೋಗ್ತಾ ಇದೆ ಅಂದ್ಕೊಂಡ್ರೆ ನಾವೇ ಒಂದು ಏನಾದರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಮೊನ್ನೆ ಇಲ್ಲೇ ನೋಡ್ತಾ ಇದ್ದೆ, ಜನಗಳಿಗೆ ಯಾವ ರೀತಿ ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ಊಟಕ್ಕೂ ಇರಲಿಲ್ಲ, ಆ ರೀತಿ ಕಷ್ಟಪಡ್ಬೇಕಾದ್ರೆ ಊಟಕ್ಕೋಸ್ಕರ ಅವರು ಆತರಿಸ್ತಿದ್ರು, ನಾವು ಊಟ ಸಂಪಾದನೆ ಮಾಡ್ಕೋಬೇಕು ಅಂತ. ಈಗ ಊಟ, ಬಟ್ಟೆ, ಮನೆ ಎಲ್ಲ ಇದೆ, ಬಟ್ ಇನ್ನೂ ಏನೋ ಬೇಕು ಲಕ್ಸುರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಅದೇ ಥರ ಅಷ್ಟೇ, ನಾವು ಫಸ್ಟು ಹೆದ್ರ್ಕೊಳ್ಳೋಕೆ ಸ್ಟಾಪ್ ಮಾಡಿಬಿಟ್ರೆ ಎಂಥ ದೊಡ್ಡ ಪ್ರಾಬ್ಲಮ್ ಬಂದರೂ ನಮಗೇನು ಅನಿಸಲ್ಲ. ಲೈಫೂ ಅಷ್ಟೇ, ಪ್ರಾಬ್ಲಮ್ಸ್ ಬಂದ್ರೇ ನಾವು ಸ್ಟ್ರಾಂಗ್ ಆಗೋದು. ಆಮೇಲೆ ಬಂದ್ರೇ ನಾವು ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅಂತ ಒಂದು ಟ್ರಿಕ್ಸ್ನ ಕಲಿಯೋದು. ಪೇಷನ್ಸ್ ಬರುತ್ತೆ, ನಮ್ಮದ್ರಲ್ಲಿ ಪೇಷನ್ಸ್ ಬರುತ್ತೆ ನೋಡಿ, ಕೇಳಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ಅಷ್ಟೇ ಗೊತ್ತಾ, ಆ ಟಾಲರೆನ್ಸ್ ಲೆವೆಲ್ ಬಂದ್ಬಿಡುತ್ತೆ. ಹೌದು, ನನಗೆ ಈ ಎಲ್ಲ ಪ್ರಾಬ್ಲಮ್ಸೂ ಏಕ್ದಮ್ ಈಗಲೇ ಸಾಲ್ವ್ ಆಗುತ್ತೆ ಅಂತ ಅಲ್ಲ, ಕೆಲವು ಟೈಮ್ ತೊಗೊಳುತ್ತೆ. ಅಂಥ ಟೈಮ್ ತೊಗೊಂಡಾಗ ನಾವು ಸ್ವಲ್ಪ ಪೇಷನ್ಸಿಂದ ಇರೋದು ತುಂಬ ಇಂಪಾರ್ಟೆಂಟ್. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಎಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೋದು. ಸೊ ಟಫ್ ಟೈಮ್ಸು ಡೆಫಿನೆಟಾಗಿ ಬಂದಾಗ ಬಿಲೀವ್ ಇನ್ ಯೋರ್ ಸೆಲ್ಫ್. ಏನೇ ಆದರೂ ಕೂಡ ಹಾನೆಸ್ಟ್ ಆಗಿರ್ಬೇಕು. ಕೆಲವು ಸತಿ ಆ ಟಫ್ ವರ್ಸ್ಟ್ ಸಿಚುವೇಶನ್ಸ್ನ ಎಸ್ಕೇಪ್ ಆಗೋಕ್ಕೆ ಸುಳ್ಳು ಹೇಳ್ಬೋದು, ಏನೋ ಒಂದು ಫೇಕಾಗಿ ನಡ್ಕೋಬೋದು. ಇದೆಲ್ಲ ಇನ್ನೂ ಪ್ರಾಬ್ಲಮ್ಸ್ನ ಜಾಸ್ತಿ ಆಗುತ್ತೆ ಹೊರತು ಸುಳ್ಳನ್ನು ಯಾವುದಕ್ಕೂ ಹೇಳಕ್ಕೆ ಹೋಗಬೇಡಿ. ಯಾವಾಗಲೂ ಹಾನೆಸ್ಟಿಂದ ಇರಿ. ಫೇಕಾಗಿ ನಾವು ಲೈಫ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ. ನೆಕ್ಸ್ಟು ನಿಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ಅಂದರೆ ಒಂದು ಕಡೆ ಬರ್ಕೊಳ್ಳೋದ್ರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಒಂದು ಕಡೆ ಬರ್ಕೊಂಡು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೋಬೋದು ಅಂತ ಅದನ್ನೇ ನೋಡ್ಕೊತ ಥಿಂಕ್ ಮಾಡ್ತಾಯಿರಿ. ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಪಾಸಿಬಿಲಿಟೀಸ್, ಈಗ ಏನೋ ಒಂದು ಡಿಸಿಷನ್ ಮೇಕಿಂಗ್ ಟೈಮಲ್ಲೂ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಟೈಮಲ್ಲೂ ಅದೇನೇ ಏನಾದರೂ ಬರ್ಕೋತೀವಲ್ವ, ಆಗ ಬರ್ಕೊಂಡ್ಮೇಲೆ ಅದಕ್ಕೆ ಏನು ಸೊಲ್ಯೂಷನ್ಸ್ ಇರ್ಬೋದು ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋದು. ಇನ್ನೊಂದು ಕಡೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ಬೋದು, ಈ ಥರ ಡಿಸಿಷನ್ ತೊಗೊಂಡ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ಬೋದು ಅದನ್ನು ಒಂದು ಕಡೆ ಬರ್ಕೊಳ್ಳೋದು. ಸೊ ಆಮೇಲೆ ಥಿಂಕ್ ಮಾಡ್ಕೋಬೇಕು, ಯಾವ ರೀತಿ ನಾನು ರಿಯಾಕ್ಟ್ ಆದರೆ ಏನು ಪ್ರಾಬ್ಲಮ್ಸ್ ಬರುತ್ತೆ, ಹೇಗೆ ಸಾಲ್ವ್ ಮಾಡ್ಕೋಬೋದು. ಸೊ ಅದನ್ನು ಆರ್ಗನೈಸ್ಡ್ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಟಫ್ ಟೈಮ್ಸ್ ಬಂದಾಗ ಇದನ್ನು ಬೇಕಾದ್ರೆ ವರ್ಕೌಟ್ ಮಾಡ್ಕೊಳ್ಳಿ. ನಿಮ್ಗೆ ತೀರಾ ಪ್ರೈವಸಿ ಪ್ರಾಬ್ಲಮ್ ಇದೆ, ಬುಕ್ಕಲ್ಲಿ ಬರೆಯೋಕ್ಕಾಗಲ್ಲ ಅಂದರೆ ಮೊಬೈಲಲ್ಲೇ ನಿಮ್ಮ ಬರ್ಕೊಳ್ಳಿ, ಈ ಥರ ಪ್ರಾಬ್ಲಮ್ ಇದೆ. ನಿಮ್ಮದೇ ಒಂದು ಸೆಲ್ಫ್ ವಾಟ್ಸಪ್ ಇರುತ್ತಲ್ವ, ಅದನ್ನು ಓಪನ್ ಮಾಡಿಕೊಂಡು ಅದು ಬರ್ಕೊಳ್ಳಿ. ನಿಮ್ಮ ಕಣ್ಮುಂದೆ ವಿಷುವಲಿ ಪ್ರಾಬ್ಲಮ್ಸು ನಿಮ್ಮ ಕಣ್ಮುಂದೆ ಇದ್ದಾಗ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಸೈಕಾಲಜಿ ಪ್ರಕಾರನೇ ಹೇಳ್ತಾರೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ, ಅದಕ್ಕೆ ಏನು ಪಾಸಿಬಿಲಿಟಿ ಸೊಲ್ಯೂಷನ್ಸ್ ಇದೆ, ಅದಕ್ಕೇನು ಈ ಥರ ಸೊಲ್ಯೂಷನ್ಸ್ ತೊಗೊಂಡ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಬರೋದು, ಈ ಥರ ಥಿಂಕ್ ಮಾಡಿಕೊಂಡ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಬಂದು ರೆಸ್ಪಾನ್ಸಿಬಿಲಿಟಿನ ತೊಗೋಬೇಕು. ನಮ್ಮ ಸೈಡಿಂದ ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ತಿದ್ಕೊಂಡು. ಆ ಟಫ್ ಟೈಮ್ ಕರೆಕ್ಟೇ, ನಮ್ಮ ತಪ್ಪನ್ನು ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ತಪ್ಪನ್ನು ಒಪ್ಕೊಂಡ್ರು ಇನ್ನೂ ಅದನ್ನು ಚುಚ್ಚಿ ಮಾತಾಡೋ ಜನಗಳೇ ಜಾಸ್ತಿ. ಹೌದು ನೀನು ತಪ್ಪು ಮಾಡಿದೆ, ಹೌದು ನೀನು ತಪ್ಪು ಮಾಡಿದೆ ಅಂತ. ತುಂಬ ಬ್ರಾಡ್ ಇರೋರು ಮಾತ್ರನೇ ಹೌದು ನೀನು ತಪ್ಪು ಮಾಡಿದೆ, ಪರವಾಗಿಲ್ಲ, ಅದನ್ನು ನೀನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರೋ ಅಂತ ಹೇಳೋ ಜನಗಳು ತುಂಬ ಕಡಿಮೆ. ಸೊ ಆ ರೀತಿ ಇದ್ದಾಗ ಇಟ್ಸ್ ಓಕೆ, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ತಪ್ಪು ಮಾಡಿದ್ದೀವಿ ಅಂತ ಇದ್ದಾಗ, ಆ ಟಫ್ ಸಿಚುವೇಶನ್ ನಮ್ಮಿಂದನೇ ಆಗಿದೆ ಅಂದಾಗ, ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಿದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಎಷ್ಟೋ ಪ್ರಾಬ್ಲಮ್ಸು ಮಾತಾಡೋದ್ರಿಂದ ಸಾಲ್ವ್ ಆಗುತ್ತೆ. ಸೊ ಆದಷ್ಟು ಅದನ್ನು ವ್ಯಕ್ತಿಯಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಅವ್ರು ನಡ್ಕೊಳ್ಳೋ ರೀತಿಯಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಅಥವಾ ನಿಮಗೇನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದೆ, ಈ ಥರ ಬಂದಾಗ ಕುತ್ಕೊಂಡು ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದ್ರ ಬದಲಾಗಿ ಆ ಪ್ರಾಬ್ಲಮ್ ಬಗ್ಗೆನೇ ಓವರಾಗಿ ಥಿಂಕ್ ಮಾಡಿಕೊಂಡು ನಿದ್ದೆ ಮಾಡಿಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ಮೇ ನಮಗೆ ತಲೆ ಕೆಡ್ತಾ ಇರುತ್ತೆ. ನಿದ್ದೆ ಮಾಡಿಲ್ಲ ಅಂದರೆ ಫಿಸಿಕಲಿನೂ ಡ್ರೈನ್ ಔಟ್ ಆಗಿಬಿಡ್ತೀವಿ, ಸರಿಯಾಗಿ ಥಿಂಕ್ ಮಾಡಲ್ಲ, ರೇಗ್ತಾ ಇರ್ತೀವಿ,
ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಸೊ ಆದ್ದರಿಂದ ಏನೇ ಟಫ್ ಟೈಮ್ ಬಂದರೂ ನಿದ್ದೆ ಊಟ ಬಿಡಕ್ಕೆ ಹೋಗಬೇಡಿ. ಸೊ ಒಳ್ಳೆ ನಿದ್ದೆ ಮಾಡೋದ್ರಿಂದ ಒಂದು ಕಾಮ್ ಮೈಂಡ್ ಸಿಗುತ್ತೆ. ಸಿಚುವೇಶನ್ಸ್ನ ಕರೆಕ್ಟಾಗಿ ಕಂಟ್ರೋಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ಊಟ ಮಾಡಿ. ಇನ್ನು ಏನು ಗೊತ್ತಾ, ಕೆಲವು ನಮ್ಮ ಕಂಟ್ರೋಲಲ್ಲಿರಲ್ಲ. ಆಗ ಏನು ಮಾಡಬೇಕು ಅಂದರೆ ನೀಟಾಗಿ ದೇವ್ರ ಹತ್ರ ಹೋಗಿ ಕೈ ಮುಗ್ದು ಅಥವಾ ಮೆಡಿಟೇಷನ್ ಮಾಡಿ ಬ್ರೀತಿಂಗ್ ಮೇಲೆ ಕಂಟ್ರೋಲ್ ಮಾಡಿ ಟಫ್ ಟೈಮ್ ಬಂದಿದೆ ಅದನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡೋದು, ಮಾಡೋಕ್ಕಾಗ್ತಾ ಇಲ್ವಾ, ಪಾಸ್ ತೊಗೊಳ್ಳಿ, ಪರವಾಗಿಲ್ಲ, ಅದನ್ನು ದೇವ್ರಿಗೆ ಬಿಟ್ಬಿಡಿ ಅಷ್ಟೆ. ನೆಕ್ಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ ಸ್ವಲ್ಪ ವಿಜುವಲೈಸ್ ಮಾಡ್ಕೊಳ್ಳಿ. ಅಂದರೆ ಈಗ ಕಷ್ಟ ಬಂದಿದೆ, ಇಲ್ಲ ಅಂತಲ್ಲ, ಒಂದೇನೋ ಟಫ್ ಟೈಮ್ ಬಂದಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಜನ್ರಲಾಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಸಿಚುವೇಶನ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಟಫ್ ಟೈಮಲ್ಲಿ ನೀವು ಮುಂದೆ ಒಂದಿನ ಈಗ ಪೇಷನ್ಸಿಂದ ಇದ್ದರೆ ಮುಂದೆ ಒಂದಿನ ಸಾಲ್ವ್ ಆಗೇ ಆಗುತ್ತೆ. ಈಗಲೇ ತುಂಬ ಲೈಫೇ ಎಂಡ್ ಅನ್ನೋ ಲೆವೆಲ್ಗೆ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ಆಗುತ್ತೆ, ಆ ಪೇಷನ್ಸಿಂದ ಇದ್ದಾಗ ಒಂದಲ್ಲ ಒಂದಿನ ಸಾಲ್ವ್ ಆಗೇ ಆಗುತ್ತೆ. ಆ ದಿನನ ವಿಜುವಲೈಸ್ ಮಾಡಿಕೊಂಡು ಪೇಷನ್ಸಿಂದ ಆರಾಮಾಗಿ ಲೈಫ್ನ ಲೀಡ್ ಮಾಡೋದನ್ನು ಕಲಿಬೇಕು. ವಿ ಶುಡ್ ಲರ್ನ್ ಟು ಲೀವ್ ವಿತ್ ದ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆ ಹೇಗೆ ಲೈಫ್ ಲೀಡ್ ಮಾಡೋದು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ನಮಗೆ ಚಿಕ್ಕ ವಯಸ್ಸಿಗಿದ್ದಾಗ ಚಿಕ್ಕ ಪ್ರಾಬ್ಲಮ್ಸು, ಒಂದು ಪೆನ್ಸಿಲ್ ಹಾಳಾದರೂ ಒಂದು ದೊಡ್ಡ ಪ್ರಾಬ್ಲಮ್ ಥರ ನೋಡ್ತಿದ್ವಿ. ಬಟ್ ಬೆಳೀತಾ ಎಷ್ಟು ಪ್ರಾಬ್ಲಮ್ಸ್ ಬರ್ತಾಯಿದೆ ಅಲ್ವಾ. ನಾವೇನು ನಮ್ಮ ಲೈಫ್ನ ಎಂಡ್ ಮಾಡಿಲ್ಲ, ನಾವು ಪ್ರಾಬ್ಲಮ್ಸ್ ಜೊತೆ ಇರೋದನ್ನು ಕಲ್ತ್ಕೊಂಡಿದ್ದೀವಿ. ಅದಕ್ಕೆ ಆದಷ್ಟು ವಿತ್ ಪ್ರಾಬ್ಲಮ್ ಹೇಗೆ ಎಂಜಾಯ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆದಷ್ಟು ನಗಿಯಪ್ಪ, ಬೆಸ್ಟ್ ಸೊಲ್ಯೂಷನ್ನು. ಏನೇ ಆದರೂ ಕೂಡ ನಗ್ನಗ್ತಾ ಲೈಫ್ನ ಲೀಡ್ ಮಾಡಿ. ನಿಮ್ಮ ಕ್ಲೋಸ್ಡ್ ಒನ್ಸ್, ನನಗೇನು ಗೊತ್ತಾ, ಎಲ್ಲರ ಹತ್ರನೂ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಹತ್ರ ನಾರ್ಮಲಾಗಿರ್ತೀವಿ. ಕೆಲವ್ರ ಹತ್ರ ಮಾತ್ರ ಯಾವುದೇ ಫಿಲ್ಟರ್ ಇಲ್ಲದೆ ಆರಾಮಾಗಿ ನಕ್ಕೊಂಡು, ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಜೊತೆ ಆ ಥರ ಎಲ್ಲ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಥ ಪ್ರಾಬ್ಲಮ್ಸ್ ಬಂದಾಗ ಅವ್ರ ಜೊತೆ ಫೋನಲ್ಲಿ ಮಾತಾಡಿ, ನಗಾಡಿ, ಜೋಕ್ಸ್ ಕ್ರ್ಯಾಕ್ ಮಾಡಿ, ಹೇಗೋ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳಿ. ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಲೈಫ್ನ ಸೀರಿಯಸ್ಸಾಗಿ ತೊಗೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ, ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾರಿಗಾನ ಏನಾನ ಕ್ಷಮಿಸ್ಬಿಡಿ. ಅವ್ರಿಗೋಸ್ಕರ ಅಲ್ಲ, ನಾವು ನಮ್ಮ ಬರ್ಡನ್ ತಲೆಯಲ್ಲಿ ಇಟ್ಕೊಂಡು ದ್ವೇಷನ ಇಟ್ಕೊಂಡು ಸಾಧಿಸಿ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಅವ್ರನ್ನ ಕ್ಷಮಿಸಿ ಫರ್ಗಿವ್ ಮಾಡಿ ಮುಂದೆ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆನೇ ಫೋಕಸ್ ಮಾಡಿ. ಲಾಸ್ಟಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಪದೇ ಹೇಳೋ ಹಾಗೆ ಎಷ್ಟೋ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿಲ್ಲ. ಯಾವ ವ್ಯಕ್ತಿ ಹೇಗೆ ಮಾತಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ನಮ್ಮ ಕಂಟ್ರೋಲಲ್ಲಿಲ್ಲ. ಮುಂದೆ ಫ್ಯೂಚರ್ ಏನು ಪ್ಲ್ಯಾನ್ಸ್ ದೇವ್ರದ್ದು ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಲೈಫ್ನ ಹ್ಯಾಪಿನೆಸ್ನ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಟಫ್ ಟೈಮ್ ಬಂದರೆ ಪೇಷನ್ಸಿಂದ ಕಾಮಾಗಿ ಒನ್ ಬೈ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಅದರ ಜೊತೆನೇ ಯಾವ ರೀತಿ ಖುಷಿಯಾಗಿ ಲೈಫ್ ಲೀಡ್ ಮಾಡೋದು ಅಂತ ನಿಮಗೆ ನಿಧಾನ ಗೊತ್ತಾಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.